ಸಮಸ್ತ ಕನ್ನಡ ಜನತೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಈ ದಿನ ಶುಭವಾಗಿರಲಿ, ಶುಭ ಆರಂಭ ಆಗಿರಲಿ ಅಂತ ಅಂದ್ಬಿಟ್ಟು ಕೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತಂದರೆ, ನಾನು ಇತ್ತೀಚೆಗೆ ಕ್ರೇಜಿ ರಿಡಲ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಕೆಲವೊಂದು ಶಾರ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಶಾರ್ಟ್ ವಿಡಿಯೋಸಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ. ಸೊ ಆ ಪ್ರಶ್ನೆಗೆ ಉತ್ತರ ಗೊತ್ತಿದ್ದವರು ಆನ್ಸರ್ ಮಾಡ್ತಾರೆ. ಸೊ ಅದಕ್ಕೆ ಉತ್ತರನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೆ. ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ಕೆಲವೊಂದಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು. ಸೊ ಕೊನೆ ಒಂದು 3-4 ವಿಡಿಯೋಗಳಲ್ಲಿ, ಶಾರ್ಟ್ ವಿಡಿಯೋಗಳಲ್ಲಿ ನಾನು ಇಂಗ್ಲೀಷ್ನಲ್ಲಿ ಪ್ರಶ್ನೆ ಕೇಳಿದ್ದೀನಿ. ಸೊ ಇಂಗ್ಲೀಷ್ನಲ್ಲಿ ಪ್ರಶ್ನೆ ಕೇಳಿರೋದ್ರಿಂದ ಮೊದಲನೇ ವಿರೋಧಿ ಯಾರು ಗೊತ್ತಾ? ನನ್ನ ಅಮ್ಮ ನನಗೆ ಇಂಗ್ಲೀಷಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದೆಯಾ, ಕನ್ನಡದಲ್ಲಿ ವಿಡಿಯೋ ಮಾಡು, ಇಂಗ್ಲೀಷಲ್ಲಿ ವಿಡಿಯೋ ಮಾಡಿದ್ರೆ ಯಾರಿಗೆ ಅರ್ಥ ಆಗುತ್ತೆ ಅಂತ ಬೈದು ಉಗಿದು ಉಪ್ಪಿನಕಾಯಿ ಹಾಕಿದ್ರು. ಸೊ ನಮ್ಮಮ್ಮ ಹೇಳಿದ ತಕ್ಷಣವೇ ನನಗೆ ಅರಿವಾಯಿತು, ಹೌದು ನಾನು ತಪ್ಪು ಮಾಡ್ತಾಯಿದ್ದೀನಿ. ನಾನು ಒಬ್ಬಳು ಕನ್ನಡದಲ್ಲೇ ಹುಟ್ಟು ಕನ್ನಡದಲ್ಲೇ ಬೆಳೆದು ನಾನು ಯಾಕಪ್ಪ ಇಂಗ್ಲೀಷಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ನನಗೆ ಅನಿಸ್ಬಿಡ್ತು. ನಮ್ಮಮ್ಮ ಕೇಳಿದ್ದು ಹೆಂಗಿತ್ತು ಅಂದರೆ, ಒಳ್ಳೆ ಕೆನ್ನೆ ಮೇಲೆ ರಪ್ಪ ಅಂತ ಹೊಡೆದು ಯಾಕೆ ಹಿಂಗೆ ಮಾಡ್ತಾಯಿದ್ದೀಯಾ ಅನ್ನೋ ಥರ ಇತ್ತು. ಅದಕ್ಕೋಸ್ಕರ ನನಗೆ ನನ್ನ ಮನಸ್ಸಿಗೆ ಒಂಥರ ಬೇಜಾರಾಗ್ತಿತ್ತು. ಇಂಗ್ಲೀಷಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಲ್ಲ, ಯಾರಿಗೆ ಅರ್ಥ ಆಗುತ್ತೆ? ಹಾಗೆ ನನ್ನ ತಮ್ಮಂದರು ಕೂಡ ಕೇಳಿದ್ರು, ಯಾಕಕ್ಕ ಇಂಗ್ಲೀಷಲ್ಲಿ ವಿಡಿಯೋ ಮಾಡ್ತೀರಾ, ನನಗೆ ಅರ್ಥನೇ ಆಗಲಿಲ್ಲ, ಅದು ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ ಕೆಲವೊಂದಷ್ಟು ಜನ ನಾನು ಊರಿಗೆ ಹೋದಾಗ ಕೇಳಿದ್ರು. ಅದಕ್ಕೋಸ್ಕರ ನಾನು ನನ್ನ ತಪ್ಪಿಗೆ ಕ್ಷಮೆ ಇರಲಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ, ಇನ್ನು ಮುಂದೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಪೂರ್ತಿ ಕನ್ನಡದಲ್ಲೇ ಇರುತ್ತೆ. ಹಾಗಾಗಿ ಈ ನನ್ನ ಚಿಕ್ಕ ತಪ್ಪನ್ನು ನೀವು ಮನ್ನಿಸಿ ನನ್ನ ಚಾನಲ್ನ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮ ಹತ್ರ ದಯಮಾಡಿ ಕೋರ್ಕೊಳ್ತೀನಿ. ಕನ್ನಡಕ್ಕಿರೋ ಭಾಷಾಭಿಮಾನ ಇತ್ತೀಚೆಗಂತೂ ಜಾಸ್ತಿ ಆಗ್ತಿದೆ ಹೊರತು ಅದು ಯಾವತ್ತೂ ಕಡಿಮೆ ಆಗಲ್ಲ. ಯಾಕಂದರೆ ಕನ್ನಡ ಸನಾತನ ಧರ್ಮದಿಂದ ಹುಟ್ಟು ಬಂದ ಭಾಷೆ, ಅದು ತುಂಬ ಹಳೆಯದು. ಕನ್ನಡಕ್ಕಿರೋ ಇತಿಹಾಸ ಯಾವುದೇ ಬೇರೆ ಭಾಷೆಗೂ ಇಲ್ಲ ಅಂತ ನಾನು ಹೇಳ್ತೀನಿ. ಇದಿಷ್ಟನ್ನ ಹೇಳಕ್ಕೆ ಬಯಸ್ತೀನಿ. ಇನ್ನು ಮುಂದೆ ನಾನು ನನ್ನ ವಿಡಿಯೋಗಳಲ್ಲಿ ಕನ್ನಡ ಭಾಷೆನೇ ಇರುತ್ತೆ, ಇಂಗ್ಲೀಷ್ ಇರಲ್ಲ. ಇದ್ದರೆ ಅಲ್ಲೊಂದು ಇಲ್ಲೊಂದು ಪದಗಳು ಇರುತ್ತೆ ಅಷ್ಟೇ. ಪ್ರಶ್ನೆನ ನನಗೇನು ಭಯ ಇತ್ತು ಅಂತಂದರೆ, ನಾನು ಕೇಳಿರೋ ಪ್ರಶ್ನೆ ಅದು ಕನ್ನಡದಲ್ಲಿ ಕೇಳಿದ್ರೆ ಕೆಲವೊಬ್ಬರು ಅದನ್ನು ತಪ್ಪು ಅರ್ಥ ತಿಳ್ಕೊಳ್ತಾರೆ. ಸೊ ಫಾರ್ ಎಕ್ಸಾಂಪಲ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಏನಂತ ಕೇಳಿದ್ದೆ ಅಂತಂದರೆ, ವಾಟ್ ಗೋಸ್ ಆಲ್ವೇಸ್ ಅಪ್ ನೆವರ್ ಕಮ್ಸ್ ಡೌನ್ ಅಂತ ಕೇಳಿದ್ದೆ. ಸೊ ಅದಕ್ಕೆ ಆನ್ಸರ್, ಅದನ್ನು ಕನ್ನಡದಲ್ಲಿ ಹೇಗೆ ಕೇಳೋದು? ಯಾವಾಗಲೂ ಮೇಲೆ ಹೋಗ್ತಾನೆ ಇರುತ್ತೆ, ಕೆಳಗೆ ಯಾವತ್ತೂ ಬರಲ್ಲ, ಹೀಗೆ ಕೇಳ್ಬೋದು. ಆದರೆ ಕೆಲವೊಂದಷ್ಟು ಜನ ಇರ್ತಾರಲ್ಲ ಬೇರೆ ಮನಸ್ಥಿತಿಯವರು, ಅದನ್ನ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದಷ್ಟು ಜನ ಅದನ್ನು ಡಬಲ್ ಮೀನಿಂಗ್ ತಿಳ್ಕೊಳ್ಳೋದು ಅಥವಾ ಆ ಥರ ಏನಾದರೂ ತಿಳ್ಕೊಳ್ತಾರೇನೋ ಅಂತ ಭಯದಲ್ಲಿ ನಾನು ಕನ್ನಡನ ಮುಚ್ಚಿಟ್ಟು ಇಂಗ್ಲೀಷಲ್ಲಿ ಕ್ವೆಶ್ಚನ್ ಕೇಳಿದೆ ನಾನು. ಸೊ ನೀವು ತಿಳ್ಕೊಳ್ಳೋರು ಏನೇ ತಿಳ್ಕೊಂಡ್ರು, ನಾನು ಇನ್ಮೇಲಿಂದ ಕನ್ನಡದಲ್ಲೇ ಪ್ರಶ್ನೆ ಕೇಳೋದು, ನೀವು ಕೂಡ ಕನ್ನಡದಲ್ಲೇ ಆನ್ಸರ್ ಮಾಡಿ. ಎಲ್ಲ ಕನ್ನಡಿಗರಿಗೂ ಒಂದು 2 ಸಾಲು ಹಾಡಿನ ಸಾಲು ಹೇಳೋಕ್ಕೆ ಇಷ್ಟಪಡ್ತೀವಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು. ಇದೇ ಥರ ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ನನ್ನ ಈ ಚಿಕ್ಕ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.